ನಮಸ್ತೆ ವೀಕ್ಷಕರೇ, ಇವತ್ತು ಗ್ರಿಲ್ ಚಿಕನ್ ಮಾಡೋಣ. ಒಬ್ಬೊಬ್ಬರು ಒಂದೊಂದು ಪ್ರೋಸೆಸ್ನ ಟ್ರೈ ಮಾಡ್ತಾರೆ. ಸೊ ನಾನು ಕೂಡ ಇಲ್ಲಿ ಒಂದು ಪ್ರೋಸೆಸ್ನ ಟ್ರೈ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ನೋಡೋಣ ಬನ್ನಿ. ನಾನಿಲ್ಲಿ 1 ಕಪ್ಪಲ್ಲಿ ಮೊಸರು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ ಕಾರ್ನ್ಫ್ಲೋರ್, ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಗರಂ ಮಸಾಲ, ಹಾಗೆ ಉಪ್ಪು, ಇದಿಷ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾನು ಇಲ್ಲಿ ಮೊಸರು ಆ್ಯಡ್ ಮಾಡಿರೋದ್ರಿಂದ ನಿಂಬೆಹಣ್ಣನ್ನು ಯೂಸ್ ಮಾಡ್ತಾ ಇಲ್ಲ. ನೀವು ಮೊಸರು ಜೊತೆಯಲ್ಲಿ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು. ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕ್ಬೋದು, ಆವಾಗೂ ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ತಂದಿರೋ ಕೋಳಿಗೆ ಕಂಪ್ಲೀಟಾಗಿ ಎಲ್ಲ ಕಡೆ ಆಗೋ ಹಾಗೆ ಮಸಾಲೆನ ಇದಕ್ಕೆ ಅಪ್ಲೈ ಮಾಡಬೇಕು. ಸೊ ಇದಿವಾಗ ಅಪ್ಲೈ ಮಾಡಿ ಆಗಿದೆ. ನಾನು ಮಧ್ಯದಲ್ಲಿ ಈ ಥರ ಆಲೂಗೆಡ್ಡೆನ 4 ಸೈಡು ಸ್ವಲ್ಪ ಗ್ಯಾಪ್ ಆಗೋ ಥರ ಕಟ್ ಮಾಡಿ ಅದಕ್ಕೂ ಕೂಡ ಮಸಾಲೆನ ಹಚ್ಚಿ ಇದ್ರ ಮಧ್ಯದಲ್ಲಿ ಇಟ್ಟು ಇವಾಗ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಒಂದು ಕ್ರೇಟಲ್ಲಿ ಈ ಚಿಕನನ್ನು ಇಟ್ಟು ಗ್ರಿಲ್ ಮಾಡೋಣ ಅಂತ. ಸೊ ನಾನಿಲ್ಲಿ ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇಲ್ಲ. ಈ ಕ್ರೇಟಿಗೆ ನಾನು ಇವಾಗ ಫಾಯಿಲನ್ನು ಸುತ್ತಾ ಇದ್ದೀನಿ. ಸೊ ಫಾಯಿಲಿಂದ ಕವರ್ ಮಾಡಿ ನಾನು ಇವಾಗ ಸ್ಟ್ಯಾಂಡ್ ಇಟ್ಟು ಸ್ಟ್ಯಾಂಡ್ ಮೇಲೆ ಕ್ರೇಟನ್ನು ಇಟ್ಟು ಇವಾಗ ನಾವು ಗ್ರಿಲ್ ಇಡೋಣ. ನಾನು 45 ಮಿನಿಟ್ಸಿಗೆ ಇಡ್ತಾ ಇದ್ದೀನಿ. ಸೊ ಬೆಂದಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಇದು ಇವಾಗ ಆಗ್ಲಿಕ್ಕೆ 45 ಮಿನಿಟ್ಸ್ ಆಗಿದೆ. ಸೊ ನೋಡಿದ್ರೆ ಇದು ಅರ್ಧ ಬೆಂದಿತ್ತು. ನಾನಿವಾಗ ಸ್ಟ್ಯಾಂಡ್ ತೆಗೆದು ಹಾಗೆ ಕ್ರೇಟಲ್ಲೇ ಹಾಗೆ ಇಟ್ಟಿದ್ದೀನಿ. ನಾನು ಮತ್ತೆ ಗ್ರಿಲ್ಲಲ್ಲೇ ಇಡ್ತಾ ಇದ್ದೀನಿ. ಮತ್ತೆ 45 ಮಿನಿಟ್ಸಿಗೆ ಇಡ್ತೀನಿ, ಯಾಕಂದರೆ ಇದು ಬೆಂದಿಲ್ಲ ಅಷ್ಟೊಂದು, ಅರ್ಧ ಬೆಂದಿದೆ ಅಷ್ಟೇ. ಸೊ ಇನ್ನೂ ಅರ್ಧದಷ್ಟು ಬೇಯೋದಿದೆ, ಹಾಗಾಗಿ ಮತ್ತೆ ಹಾಗೆ ಇಟ್ಟಿದ್ದೀನಿ, ಬೇಯ್ತಾ ಇದೆ. ಸೊ ಇದು 45 ಮಿನಿಟ್ಸ್ ಆದಮೇಲೆ ಇದು ಆ್ಯಕ್ಚುಲಿ ಬೆಂದಿದೆ ಚೆನ್ನಾಗಿ, ತುಂಬ ಚೆನ್ನಾಗಿತ್ತು. ಟೇಸ್ಟ್ ಕೂಡ ಸಖತ್ತಾಗಿತ್ತು. ಆ್ಯಂಡ್ ಒಳಗೆಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು. ಇದು ಎಲ್ಲ ಪೀಸೆಲ್ಲ ಕಟ್ ಮಾಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಟ್ರೈ ಮಾಡಿ, ಹೇಗಾಯಿತು ಅಂತ ಕಮೆಂಟ್